ತುಂಬಾನೇ ಅನುಕೂಲವಾಗಿತ್ತು ಬೈಕ್ ಟ್ಯಾಕ್ಸಿ, ತುಂಬಾ ಕನ್ವೀನಿಯಂಟ್ ಆಗಿತ್ತು. ಯಾರೋ ಮಾಡಿದ ತಪ್ಪಿಗೆ ಕಂಪ್ಲೀಟ್ ಆಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದು ಸರಿಯಲ್ಲ. ನಮ್ ಜಾಗಕ್ಕೆ ಅವ್ರು ಬರೋದಿಲ್ಲ, ನಾವ್ ಅಲ್ಲಿ ಬರಕ್ ಆಗೋದಿಲ್ಲ, ಅಲ್ಲಿ ಟ್ರಾಫಿಕ್ ಇದೆ, ಸಮಸ್ಯೆ ಅಂತ ತುಂಬಾ ಎಕ್ಸ್ಪೆನ್ಸಿವ್. ಆಟೋದ ಸಮಸ್ಯೆ ಇದೆ. ಬೈಕ್ ಟ್ರಾನ್ಸ್ಪೋರ್ಟೇಶನ್ ಅದು ಇದ್ರೆ ತುಂಬಾ ಒಳ್ಳೇದು. ಬೈಕ್ ಇದೆ ವಿತಿನ್ 1 5 minutes ಅಲ್ಲಿ ಬಂದು ರೀಚ್ ಆಗ್ಬೋದು. ಯಾರೋ ಒಬ್ರು ಕೇಳ್ತಿರ್ಬೋದು, ಈಗ ಮೀಟರ್ ಮೇಲಿನ ಹಣ ಕೇಳ್ತಾ ಇದಾರೆ, ಹೌದು ಇಲ್ಲ ಅಂತಂದಿಲ್ಲ. ಯಾರೋ ಒಬ್ರು ಮಾಡಿದ ತಪ್ಪನ್ನ ನೀವು ಸಂಪೂರ್ಣ ಆಟೋದವರಿಗೆ ಒಂದು ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಬೈಕ್ ಟ್ಯಾಕ್ಸಿ ಇರಬೇಕು, ಆದ್ರೆ ಅಮೌಂಟ್ ಗಳು ಸ್ವಲ್ಪ ಕೆಲವೊಂದೆಲ್ಲ ಜಾಸ್ತಿ ಮಾಡ್ತಾ ಇದಾರೆ. ಆ ಕೆಲವೊಂದು ಜಾಸ್ತಿ ಮಾಡೋದು ಬೇಡ, ಸ್ವಲ್ಪ ಕಮ್ಮಿ ಮಾಡ್ಕೊಂಡು. ಆಕ್ಚುಲಿ ಹೇಳ್ಬೇಕಂದ್ರೆ ನಾನೇ ರ್ಯಾಪಿಡೋ ಮಾಡ್ತಾ ಇದ್ದೆ ಬೈಕ್. ಹೌದು, ತುಂಬಾ ನನಗೂ ಯೂಸ್ ಆಗಿದೆ. ಕಾಲೇಜ್ ಯೂಸಸ್ ಆಗಿರ್ಬೋದು, ಮತ್ತೆ ನನ್ ಖರ್ಚಾಗಿರ್ಬೋದು. ಒಂದು ಒಳ್ಳೆ ನಮ್ಮ ಯೂತ್ ಸ್ಟೂಡೆಂಟ್ ಇದ್ರಲ್ಲಿ ನೋಡಿದ್ರೆ ಯೂಸ್ ಆಗಿದೆ ತುಂಬಾ. ನಿಮ್ಗೆ ಬೇಗ ಆಟೋ ಸಿಗಲ್ಲ, ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ಡ್ರೈವರ್ಸ್ ಆರ್ ನಾಟ್ ಅಕ್ಸೆಪ್ಟಿಂಗ್, ಪ್ಲೀಸ್ ಆಡ್ ಮೋರ್ ಮನಿ. ಯಾಕಂದ್ರೆ ಆಟೋದವ್ರದ್ದು ಮತ್ತೆ ಟ್ಯಾಕ್ಸಿ ಅವ್ರದ್ದು ಏನಂದ್ರೆ ಕೆಲವು ಸಮಸ್ಯೆ ತುಂಬಾ ಇದೆ. ಅವ್ರದ್ದು ಫ್ಯಾಮಿಲಿ ಅನ್ನೋದು ಇರ್ತದೆ, ಅಂದ್ರೆ ಅವ್ರು ಅದನ್ನ ನೋಡೋದಿಲ್ಲ. ಅವ್ರು ನಮ್ಗೆ ನಾವು ಎಲ್ಲಿ ಹೋಗ್ತೀರಿ ಬನ್ನಿ ಅಂತ ನೀವ್ ಎಲ್ಲಿ ಹೋಗ್ಬೇಕು, ಅವ್ರು ಬೇಕಾಗಿರೋ ಜಾಗಕ್ಕೆ ಹೇಳ್ತಾರ. ಅವ್ರದ್ದು ನಮ್ ಜಾಗಕ್ಕೆ ಅವ್ರು ಬರೋದಿಲ್ಲ, ನಾವ್ ಅಲ್ಲಿ ಬರಕ್ ಆಗೋದಿಲ್ಲ, ಅಲ್ಲಿ ಟ್ರಾಫಿಕ್ ಇದೆ, ಸಮಸ್ಯೆ ಅಂತ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಆಟೋದವ್ರದ್ದು ಸಮಸ್ಯೆ ಇದೆ, ಅವ್ರದ್ದು ಸಮಸ್ಯೆ ಇದೆ, ಔಟ್ ಸೈಡ್ ಇಂದ ನಮಗೂ ಸಮಸ್ಯೆ ಇದೆ. ಒಂದ್ ದೃಷ್ಟಿಲಿ ಅವ್ರದ್ದು ಲೈಫ್ ನೋಡ್ಬೇಕಾಗ್ತದೆ, ಆದ್ರೆ ನಮ್ ಲೈಫ್ ಇದ್ ನೋಡ್ತಾ ಇಲ್ಲ. ಅವ್ರದ್ದು ಖಜಾನದಷ್ಟೇ ಅವ್ರು ನೋಡ್ತಾ ಇದಾರೆ. ಅವ್ರೇನಂದ್ರೆ ಈಗ ಅವ್ರಿಗೆ ಅಲ್ಲಿ ಹೋಗಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರು ಬರೋದಿಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಏನು, ಪಬ್ಲಿಕ್ ಎಲ್ಲಿ ಬೇಕು ಅನ್ನೋದು ಅವ್ರು ಬರ್ಬೇಕು. ಅವ್ರ ಅದನ್ನ ಇದಲ್ಲ, ಅವ್ರಿಗೆ ಎಲ್ಲಿ ಬೇಕು ಅನ್ನೋ ಮಾತ್ರ ಅವ್ರು ಅಲ್ಲಿ ಹೋಯ್ತಾರೆ. ಬೈಕ್ ಟ್ರಾನ್ಸ್ಪೋರ್ಟೇಶನ್ ಅದು ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇಮಿಡಿಯೇಟ್ಲಿ ಹೋಗ್ಬೇಕು. ಈ ಬೆಂಗಳೂರು ಇದ್ರಲ್ಲಿ ಮೆಟ್ರೋ ಬಂದಿದೆ, ಚೆನ್ನಾಗಿದೆ. ಬೈಕ್ ಏನಂದ್ರೆ ಇವಾಗ ಇಮಿಡಿಯೇಟ್ಲಿ ನಾನು ಹೋಗ್ಬೇಕು, ಒಂದೊಂದ್ಸತಿ ಅವ್ರು ಬರೋದಿಲ್ಲ, ಬುಕ್ ಮಾಡ್ದಾಗ ಬರೋದಿಲ್ಲ. ಅವ್ರು ಬೈಕ್ ಇದೆ ವಿತಿನ್ 1 5 minutes ಅಲ್ಲಿ ಬಂದ್ರೆ ನಾನು ರೀಚ್ ಆಗ್ಬೋದು. ನಾನು ಬಂದ್ರೆ ತುಂಬಾ ಒಳ್ಳೇದು, ಅನುಕೂಲ ಆಗ್ತದೆ. ಆಟೋದವ್ರ ಸಮಸ್ಯೆ ಇದೆ, ಅದು ಅವ್ರು ಬದಲಾಯಿಸ್ಕೊಬೇಕು. ಹೌದು ಸರ್, ಹೆಚ್ಚು ಹಣ ಕೇಳ್ತಾರೆ ಸತ್ಯ. ನಾವು ಕೆಲವೊಂದ್ಸತಿ ಆಟೋದಲ್ಲಿ ಹೋಗಿರ್ತೀವಿ, ಒಂದು ಬುಕಿಂಗ್ ಅಲ್ಲಿ ತೋರ್ಸೋದು 109 ರೂಪಾಯಿ, 110 ರೂಪಾಯಿ, ಈ ತರ ಒಂದು 200 ಏನಾದ್ರು ತೋರಿಸ್ತಾ ಇರ್ತಾರೆ. ಅಲ್ಲಿ ಇಳಿದ ಮೇಲೆ ಇಲ್ಲ 130 ಆಗಿದೆ, 150 ಆಗಿದೆ, ಈ ತರ ಎಲ್ಲ ಹೇಳ್ತಾರೆ. ಅವಾಗ ನಾವು 109 ರೂಪಾಯಿ ಅನ್ಕೊಂಡು ನಾವು ಬುಕಿಂಗ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಅಲ್ಲಿ ನೋಡಿದ ತಕ್ಷಣ ಅವರು ಇಳಿದ ತಕ್ಷಣ ಇಲ್ಲ 150 ರೂಪಾಯಿ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವೊಂದು ಅಮೌಂಟ್ ಗಳು ಬುಕಿಂಗ್ ರ್ಯಾಪಿಡೋ ಆಗ್ಲಿ, ಆಟೋದವರ ಚಾಲಕರಾಗ್ಲಿ, ಕಾರ್ ಆಗ್ಲಿ, ಈಗ ಅನೇಕಗಳು ಅಮೌಂಟ್ ಜಾಸ್ತಿ ತಗೊಂತಾ ಇದ್ದಾರೆ. ದುಪ್ಪಟ್ಟಾಗಿದೆ. ನೀವು ಬುಕಿಂಗ್ ಅಲ್ಲಿ ತೋರ್ಸೋದು ಒಂದು, ಆಮೇಲೆ ನೀವು ಅಮೌಂಟ್ ತಗೊಳೋದು ಪ್ರತಿ ಒಂದೊಂದು ತಗೊಂತಾರೆ. ಅದೆಲ್ಲ ಮಾಡಬಾರ್ದು. ಯಾಕೆ ಅಂತಂದ್ರೆ ನೀವು ಬುಕಿಂಗ್ ಅಲ್ಲಿ ಏನಿರುತ್ತೋ ಅದಲ್ಲೇ ತಗೋಬೇಕು. ಯಾಕೆಂದ್ರೆ ನಾವು 110 ರೂಪಾಯಿ ಇರುತ್ತಪ್ಪ ಅಂತ ನಾವ್ ಅನ್ಕೊಂಡು ಹೋಗಿರ್ತೀವಿ. ಅಲ್ಲಿ ಹೋದ್ಮೇಲೆ 150 ರೂಪಾಯಿ ಕೊಡ್ಬೇಕು. ಯಾಕೆ ಸರ್ ಅಂತಂದ್ರೆ ಇಲ್ಲಪ್ಪ ಇಷ್ಟ ಆಗಿದೆ, ಇಷ್ಟ ಕೊಡು ಅಂತ ಕೇಳ್ತಾರೆ. ಅದು ಈ ತರ ಮೋಸ ಜಾಸ್ತಿ ಆಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನೇ ರ್ಯಾಪಿಡೋ ಮಾಡ್ತಾ ಇದ್ದೆ ಬೈಕ್. ಹೌದು, ತುಂಬಾ ನನಗೂ ಯೂಸ್ ಆಗಿದೆ. ಕಾಲೇಜ್ ಯೂಸಸ್ ಆಗಿರ್ಬೋದು, ಮತ್ತೆ ನನ್ ಖರ್ಚಾಗಿರ್ಬೋದು. ಒಂದು ಒಳ್ಳೆ ನಮ್ಮ ಯೂತ್ ಸ್ಟೂಡೆಂಟ್ ಇದ್ರಲ್ಲಿ ನೋಡಿದ್ರೆ ಯೂಸ್ ಆಗಿದೆ ತುಂಬಾ. ಮತ್ತೆ ನಮ್ಗೆ ಆ ಟೈಮಲ್ಲಿ ಏನ್ ಭಯ ಇತ್ತು ಅಂದ್ರೆ ಆಟೋ ಇಂದ ಸ್ವಲ್ಪ ಭಯ ಇತ್ತು ಅಷ್ಟೇ, ಅದು ಬಿಟ್ಟು ಬೇರೆ ಯಾವ ತರ. ಮತ್ತೆ ನಮಗೂ ತುಂಬಾ ಯೂಸ್, ಪಾರ್ಟ್ ಟೈಮ್ ಜಾಬ್ ತರ ಚೆನ್ನಾಗಿತ್ತು ನಮ್ಗೆ. ಹೌದು, ಕಾಲೇಜ್ಗೆ ಹೋಗ್ತಾ ಇದ್ರಿ, ಮತ್ತೆ ತಿರ್ಗಾ ಕಾಲೇಜ್ ಆದ್ಮೇಲೆ ಪಾರ್ಟ್ ಟೈಮ್ ಮಾಡ್ತಾ ಇದ್ರಿ. ಯೂಸ್ ಆಗಿತ್ತು, ತುಂಬಾ ಯೂಸ್ ಆಯ್ತು. ಹೌದು, ಅವರು ಅದೇ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈಗ ಒಬ್ಬೊಬ್ರೆ ಟ್ರಾವೆಲ್ ಮಾಡ್ತಾರೆ, ಅವರೆಲ್ಲ ಆಟೋಗಂದ್ರೆ ಜಾಸ್ತಿ ದುಡ್ಡು ಹೇಳ್ತಾರೆ. ಈಗ ಒಬ್ಬೊಬ್ರು ಆಟೋದವರು ಮೀಟರ್ ಹಾಕಲ್ಲ. ಸೊ ಹಾಗಾಗಿ ಬೈಕ್ ಟ್ಯಾಕ್ಸಿ ಏನಿದೆ ಅದು ಬೇರೆ ನಾವು ಓಲಾ ಊಬರ್ ಅದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ ಬೈಕ್ ಟ್ಯಾಕ್ಸಿ. ಆದ್ರೆ ಮೀಟರ್ ಮೇಲೆನೆ 150 ಕೇಳೋದಾಗ್ಲಿ, ಮೀಟರ್ ಮೇಲೆನೆ 200 ರೂಪಾಯಿ ಕೇಳೋದಾಗ್ಲಿ, ಈ ತರ ಯಾರು ಕೇಳ್ತಿರ್ತಾರಲ್ಲ ಅದು ತಪ್ಪು. ಅದನ್ನ ಅವ್ರು ಒಬ್ರು ಮಾಡೋದ್ರಿಂದ ಪೂರ್ಣ ಆಟೋ ಚಾಲಕರಿಗೆ ತೊಂದರೆ ಆಗ್ತಿದೆ. ಹೌದು.